ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಜೈಲಿಗೆ ಹೋಗುವ ದಿನಗಳು ಸಮೀಪ ಬಂದಿವೆ. ಡಿಕೆಶಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾರ್ನಿಂಗ್ ಕೊಟ್ಟಿದ್ದು ಯಾಕೆ? ಟೌನ್ಶಿಪ್ಗೆ ರೈತರ ಒಂದೇ ಒಂದು ಇಂಚು ಭೂಮಿ ಕೂಡ ಬಿಟ್ಟು ಕೊಡಲ್ಲ ಎಂದು ಗುಡುಗಿದ್ದೇಕೆ? ಒಂದು ಕಾಲದ ಜೋಡೆತ್ತು ಇಂದು ಕಾಲು ಕೆರೆದು ಕಾಳಗಕ್ಕೆ ನಿಂತು ಬಿಟ್ವಾ? ಬಿಡದಿ ಟೌನ್ಶಿಪ್ಗೆ ಇಷ್ಟೊಂದು ವಿರೋಧ ಕೇಳಿ ಬರ್ತಾ ಇರೋದಕ್ಕೆ ಕಾರಣ ಏನು? ಡಿಸಿಎಂ ಡಿಕೆಶಿ ನಿಲುವೇನು? ಇದೇ ಈ ಹೊತ್ತಿನ ವಿಶೇಷ. ಡಿಕೆಗೆ ಎಚ್ಡಿಕೆ ಜೈಲ್ ಡೈನಮೈಟ್. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನಗಳು ಸಮೀಪ ಬಂದಿವೆ. ಜನರು ಎಲ್ಲವನ್ನೂ ನೋಡ್ತಿದ್ದಾರೆ. ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಡಿಸಿಎಂ ಡಿಕೆಶಿಗೆ ಗಡುವು ಕೊಟ್ರ. ಬಂಡೆ ಮತ್ತೆ ಜೈಲಿಗೆ ಹೋಗೋದು ಫಿಕ್ಸಾ? ಕುಮಾರಸ್ವಾಮಿ ಹೇಳಿಕೆ ಹಿಂದಿರುವ ಗೂಢಾರ್ಥವೇನು? ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿಯವರ ಕನಸಿನ ಕೂಸ. ಅಂದು ಒಪ್ಪಿದವರು ಇಂದು ವಿರೋಧ ಮಾಡ್ತಾ ಇರೋದು ಯಾಕೆ? ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಇವತ್ತು ಹುಷಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ. ಮುಂದಕ್ಕೆ ಈ ಒಂದು ವಿಷಯವನ್ನು ನಿಲ್ಲಿಸಿ. ನೀವು ಏನೇನು ಮಾಡ್ತಾ ಇದ್ದೀರಿ, ಯಾವ ಈ ರೀತಿ ಕಾನೂನು ಬಾಹಿರವಾಗಿ ಏನೇನು ನಡೆಸಿದ್ದೀರಿ ಎಲ್ಲ ಗೊತ್ತಿದೆ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಭಾಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು. ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ. ನನಗೆ ಗೊತ್ತಿಲ್ಲ ಅಪ್ಪ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು, ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ. ಕಾದ್ ನೋಡೋಣ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಇದು ರಾಜ್ಯ ಸರ್ಕಾರದ ಕನಸಿನ ಯೋಜನೆ. ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಬೆಂಗಳೂರಿಗೆ ಹೊಂದಿಕೊಂಡಿರುವ ಬಿಡದಿಯಲ್ಲಿ ಸುಮಾರು 10,000 ಎಕರೆಯಲ್ಲಿ ಟೌನ್ಶಿಪ್ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಒಂದು ವೇಳೆ ಈ ಟೌನ್ಶಿಪ್ ಸಜ್ಜಾಗಿ ನಿಂತರೆ ಇದು ಬೆಂಗಳೂರನ್ನ ಕೂಡ ಅಭಿವೃದ್ಧಿ ದೃಷ್ಟಿಯಲ್ಲಿ ಹಿಂದಿಕ್ಕುವುದರಲ್ಲಿ ಸಂಶಯನೇ ಇಲ್ಲ ಅನ್ನೋ ಭರವಸೆ ಸರ್ಕಾರದ್ದು. ಆದರೆ ಈ ಯೋಜನೆಯ ವಿರುದ್ಧ ಈಗ ಜೆಡಿಎಸ್ ಸಿಡಿದೆದ್ದಿದೆ. ಅದರಲ್ಲೂ ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಡಿಸಿಎಂ ಡಿಕೆಶಿ ವಿರುದ್ಧ ಸಿಡಿದೆದ್ದಿದ್ದಾರೆ. ನೀವು ಜೈಲಿಗೆ ಹೋಗುವ ದಿನಗಳು ದೂರ ಇಲ್ಲ ಅಂತ ನೇರ ಎಚ್ಚರಿಕೆ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಎಚ್ಡಿಕೆ ಗರಂ. ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ ಎಂದು ಎಚ್ಚರಿಕೆ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಕಾಂಗ್ರೆಸ್ ಸರ್ಕಾರದ ಈ ಯೋಜನೆ ವಿರುದ್ಧ ಬಿಡದಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿದೆ. ರೈತರು ನಾವು ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತ ಬೀದಿಗೆ ಇಳಿದಿದ್ದಾರೆ. ಹೋರಾಟದ ನೇತೃತ್ವವನ್ನ ನಿಖಿಲ್ ಕುಮಾರಸ್ವಾಮಿ ತಮ್ಮ ಹೆಗಲಿಗೆ ಹಾಕಿಕೊಂಡಿದ್ದಾರೆ. ರೈತರ ಜೊತೆಗೆ ನಿಂತಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೆಹಲಿಯಿಂದಲೇ ರೈತರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ನಿಮ್ಮ ಒಂದಿಂಚು ಭೂಮಿ ಹೋಗಲು ಬಿಡುವುದಿಲ್ಲ, ಡಿಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನಗಳು ಸಮೀಪ ಇದೆ ಅಂತ ಗುಡುಗಿದ್ದಾರೆ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಭಾಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು. ಏನೇನು ಆಟ ಆಡಿದ್ದಾರೆ ಎಲ್ಲ ವಿಷಯಗಳು ಇದೆ. ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವು ಯಾವ ಥರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ. ಮುಂದೆ ದೊಡ್ಡ ಮಟ್ಟದಲ್ಲಿ ಭಗವಂತನ ನಂಬಿದ್ದೇವೆ. ಆ ಭಗವಂತ ನಿಮ್ಗೆ ಏನು ಶಿಕ್ಷೆ ಕೊಡಬೇಕು ಅದೇನೋ ಗೊತ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ರಾಕ್ಷಸರು ಅನ್ನೋ ಪದ ಏನು ಬಳಸಿದ್ದಾನೆ, ಅದರಲ್ಲಿ ಯಾವ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್, ಇದು ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ನೀಡಿದ ವಾರ್ನಿಂಗ್. ಇದು ವಾರ್ನಿಂಗಾ ಇಲ್ವಾ ಭವಿಷ್ಯ ನುಡಿದಿದ್ದಾರಾ ಗೊತ್ತಿಲ್ಲ. ಆದರೆ ಡಿಕೆಶಿ ಜೈಲಿಗೆ ಹೋಗುವ ದಿನಗಳು ದೂರದಲ್ಲಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ನಿಜವಾಗಿಯೂ ಮತ್ತೆ ಜೈಲಿಗೆ ಹೋಗ್ತಾರಾ? ಕುಮಾರಸ್ವಾಮಿ ಅವರು ಹೇಳಿದ ಮಾತಿನ ಗೂಢಾರ್ಥ ಏನು? ಯಾವ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಜೈಲಿಗೆ ಹೋಗಲಿದ್ದಾರೆ? ಇವೆಲ್ಲ ಸಂಶಯಗಳು ಸದ್ಯ ಮೂಡ್ತಾ ಇವೆ. ಇದು ಅಲ್ಲದೆ ಬರೋಬ್ಬರಿ 17 ನಿಮಿಷಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ಎಚ್.ಡಿಕೆ ಮಾತಿನುದ್ದಕ್ಕೂ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ. ಟೌನ್ಶಿಪ್ ಹೆಸರಿನಲ್ಲಿ ಲೂಟಿ ಹೊಡೆಯುವ ಕೆಲಸ.
ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ ಎಚ್ಡಿಕೆ. ಇನ್ನು ಟೌನ್ಶಿಪ್ ಹೆಸರಿನಲ್ಲಿ ಸರ್ಕಾರ ಲೂಟಿ ಹೊಡೆಯುವುದಕ್ಕೆ ಹೊರಟಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ವೆಯಲ್ಲಿ ಈಗ 700 ಎಕರೆ ಎಂದು ತೋರಿಸಲು ಹೊರಟಿದ್ದಾರೆ. ಅಲ್ಲಿ ದೊಡ್ಡ ಲೂಟಿ ನಡೆದಿದೆ. ಅಧಿಕಾರಿಗಳು ಎಲ್ಲ ಸೇರಿ ಸರ್ಕಾರಿ ಭೂಮಿಯನ್ನ ಯಾವ ಮಟ್ಟದಲ್ಲಿ ಲೂಟಿ ಹೊಡೆದಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ನನ್ನ ಬಳಿ ಇದೆ. ಆ ಎಲ್ಲ ಮಾಹಿತಿಗಳನ್ನ ನಾನು ಸಂಗ್ರಹಿಸಿ ಇಟ್ಟುಕೊಂಡಿದ್ದೇನೆ. ಇದರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಇರಲಿ ಅಂತ ಗುಡುಗಿದ್ರು. 9,000 ಎಕರೆ ಅಂತ ಹೇಳಿ ಏನು ಕೆಲವು ಅಧಿಕಾರಿಗಳು ಇವರಿಗೆ ಮಾಹಿತಿ ಕೊಟ್ಟಿದ್ರು. ಆ 9,000 ಎಕರೆನಲ್ಲಿ 3,500 ಇಂದ 4,000 ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ ಇವರು ಮಾಹಿತಿಗಳನ್ನು ಇಟ್ಕೊಂಡು ಸರ್ವೆ ಮಾಡಲಿಕ್ಕೆ ಹೊರಟರು. ಇದರಲ್ಲಿ ಈಗ ಬರೀ 700 ಎಕರೆ ಇದೆ ಅಂತ ಏನು ತೋರಿಸ್ತಾ ಇದ್ದಾರೆ. ಈ ಅಧಿಕಾರಿಗಳು ಇವರೆಲ್ಲ ಸೇರಿ ಇವತ್ತು ಯಾವೊಂದು ಭೂಮಿ ಸರ್ಕಾರಿ ಭೂಮಿಗಳಿತ್ತು ಆ ಭೂಮಿಯನ್ನು ಯಾವ ರೀತಿ ಈಗಾಗಲೇ ಲೂಟಿ ಹೊಡೆದಿದ್ದಾರೆ ಇದರ ಮಾಹಿತಿಗಳು ನನ್ನ ಹತ್ರ ಇದೆ. ನಾನು ಭಾಳ ಈ ರಾಜಕೀಯದಲ್ಲಿ ಮಾಹಿತಿಗಳನ್ನು ಯಾವ ರೀತಿ ಸಂಗ್ರಹ ಮಾಡಬೇಕು ಮಾಡಿಟ್ಟಿದ್ದೇವೆ. ಸಾಲ ಮಾಡಿ ಹೋಟೆಲ್ ಮಾಡಿಕೊಂಡಿದ್ದ ವ್ಯಕ್ತಿಗೆ ದೋಖಾ. ಲಪಟಾಯಿಸಿದ ಜಾಗದಲ್ಲಿ ಡಿಕೆಶಿಯಿಂದ ಸ್ಕೂಲ್ ನಿರ್ಮಾಣ. ಎಚ್.ಡಿ. ಕುಮಾರಸ್ವಾಮಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಡಿಕೆಶಿ ವಿರುದ್ಧ ಹರಿಹಾಯ್ದ್ರು. ಅವರು ಡಿಕೆ ಶಿವಕುಮಾರ್ ಹಲವಾರು ಕಡೆ ಭೂಮಿ ಲಪಟಾಯಿಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಬೆಳ್ಳೆ ಕೆಂಪನಹಳ್ಳಿ ಬಳಿ ಒಬ್ಬ ಕೃಷ್ಣಮೂರ್ತಿ ಎಂಬ ವ್ಯಕ್ತಿ ಲೋನ್ ತೆಗೆದುಕೊಂಡು ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ಒಂದು ಹೋಟೆಲ್ ತೆರೆದಿದ್ರು. ಅವರಿಂದ ಜಾಗವನ್ನ ಲಪಟಾಯಿಸಿ ಕಡಿಮೆ ಬೆಲೆಗೆ ಖರೀದಿಸಿ ಅಲ್ಲಿಯೇ ಶಾಲಾ ಕಟ್ಟಡ ಕಟ್ಟಿಕೊಂಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇವತ್ತು ನಮ್ಮ ಬಿಲ್ಕೆಂಪನಹಳ್ಳಿಯ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಪಾಪ ಫೈನಾನ್ಸ್ ಕಾರ್ಪೊರೇಷನಲ್ಲಿ ಲೋನ್ ತಗೊಂಡು ಪಾಪ ಏನೋ ಒಂದು ಹೋಟ್ಲ್ ಹಾಕೊಂಡ್ರು. ಆ ಹೋಟ್ಲ್ ಹಾಕಿದ್ದನ್ನು ಖಾಲಿ ಮಾಡಿಸಿ ಆ ಮುಂದ್ಗಡೆ ಹೈವೇನಲ್ಲಿ ಆ ಕ್ಯಾಂಟೀನ್ ಇಡಬಾರ್ದು ಅಂತ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ ಆ ಒಂದು KSFCನಲ್ಲಿ ಕಡಿಮೆ ದುಡ್ಡಿಗೆ ಅದನ್ನು ಯಾವ ರೀತಿ ಖರೀದಿ ಮಾಡಿ ಲಟ್ಟಾಯಿಸಿ ಇವತ್ತಲ್ಲಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ. ನಿವೃತ್ತ ಯೋಧನ ಮಗಳನ್ನ ಬಿಡಲಿಲ್ಲ ಈ ಗ್ಯಾಂಗ್. ಡಿಕೆಶಿ ವಿರುದ್ಧ ಎಚ್ಡಿಕೆ ಮತ್ತೊಂದು ಸ್ಫೋಟಕ ಆರೋಪ. ಕೇವಲ ಕೃಷ್ಣಮೂರ್ತಿ ಮಾತ್ರವಲ್ಲ, ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದ ರಾಮಸ್ವಾಮಿ ಅನ್ನೋರು ಕಷ್ಟಪಟ್ಟು ದುಡಿದ ಹಣದಿಂದ ಒಂದಿಷ್ಟು ಜಮೀನು ಖರೀದಿಸಿ ಬದುಕು ಕಟ್ಟಿಕೊಂಡಿದ್ರು. ಅವರ ಜಮೀನಿನ ಮೇಲೆಯೂ ಡಿಕೆಶಿ ವಕ್ರ ದೃಷ್ಟಿ ಬಿತ್ತು. ಖಾಲಿ ಮಾಡಿ ಅಂತ ಧಮಕಿ ಹಾಕಿದ್ರು. ಅವರು ಕೇಳದಿದ್ದಾಗ ಕೊನೆಗೆ ನಿವೃತ್ತ ಸೈನಿಕ ಮಗಳನ್ನೇ ಕಿಡ್ನಾಪ್ ಮಾಡಿ ಜಮೀನು ಬರೆಸಿಕೊಂಡ್ರು. ಇಂತಹ ನೀಚ ಕೆಲಸ ನಾವು ಮಾಡಿಲ್ಲ ಅಂತ ಗುಡುಗಿದ್ರು. ಅದ್ರ ಜೊತೆಗೆ ಇನ್ನೊಬ್ಬರು ರಾಮಸ್ವಾಮಿ ಅಂತ ಹೇಳಿ ಪಾಪ ಮಿಲಿಟರಿಯಿಂದ ಬಂದರು, ರಿಟೈರ್ಡ್ ಆಗಿ ನಿವೃತ್ತಿ ಹೊಂದಿ ಅವ್ರ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಯಾವ ರೀತಿ ಆ ಜಮೀನು ಬರೆಸ್ಕೊಂಡಿದ್ದಾರೆ. ಇಂಥ ಕೆಲಸ ನಾವೇನಾದರೂ ಮಾಡಿದ್ದೀವಿ ನಮ್ಮ ಕುಟುಂಬ ಇವತ್ತು ಅಲ್ಲಿ ನಮ್ಮ ಜಿಲ್ಲೆ ಒಳಗೆ ಇಲ್ಲ ಇಡೀ ರಾಜ್ಯದಲ್ಲಿ. ಇಂಥ ವ್ಯಕ್ತಿಗಳು ನನ್ನ ಮೇಲೆ ದೇವೇಗೌಡರ ಮೇಲೆ ಕಾಮೆಂಟ್ಸ್ ಮಾಡ್ತಕ್ಕಂಥ ನೈತಿಕತೆ ಇವರಲ್ಲಿ ಇಟ್ಕೊಂಡಿದ್ದಾರೆ. ಹೊಸಕೆರೆಹಳ್ಳಿ ಸುತ್ತಮುತ್ತಲಿನ ಭೂಮಿ ಕಬಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಮೇಲೆ ಸಾಲು ಸಾಲು ಆರೋಪಗಳು. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತಿನುದ್ದಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ಇಂತಹ ಕಡೆಗಳಲ್ಲೆಲ್ಲ ಭೂಮಿ ಲಪಟಾಯಿಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಬೆಂಗಳೂರು ಸುತ್ತಮುತ್ತ ನೈಸ್ ರಸ್ತೆ ಇದೆ. ಹೊಸಕೆರೆಹಳ್ಳಿ ಸುತ್ತಮುತ್ತ ಸಾರ್ವಜನಿಕರಿಂದ ಸ್ವಾಧೀನ ಮಾಡಿಕೊಂಡಿರುವ ಭೂಮಿಯನ್ನ ಡಿಕೆಶಿ ಕಬಳಿಸಿದ್ದಾರೆ. ಜೊತೆಗೆ ಹಿಂದೆ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಶಿವಕುಮಾರ್ ಸಚಿವರಾಗಿದ್ರು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ರಸ್ತೆ ಮಾಡುತ್ತೇವೆ, ಭಾರಿ ಪ್ರಮಾಣದಲ್ಲಿ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡ್ರು. ಅದಕ್ಕೊಂದು ಪ್ರಾಧಿಕಾರ ಮಾಡಿ ಅದಕ್ಕೆ ಇವರೇ ಅಧ್ಯಕ್ಷರಾದರು ಅಂತ ಡಿಸಿಎಂ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಡಿಕೆಶಿ ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ ಅಂದಿದ್ದೇಕೆ? ಇದೇ ದಾಖಲೆಗಳು ಡಿಸಿಎಂ ಡಿಕೆಶಿಗೆ ಕಂಟಕವಾಗಲಿವೆಯಾ? ಈಗಾಗಲೇ ಹೇಳಿದಂತೆ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವರೊಬ್ಬರು ಅಧಿಕಾರದಲ್ಲಿರುವ ಡಿಸಿಎಂ ಸದ್ಯದಲ್ಲಿಯೇ ಜೈಲಿಗೆ ಹೋಗ್ತಾರೆ. ದಿನಗಳು ದೂರ ಇಲ್ಲ ಅನ್ನೋ ಮಟ್ಟದಲ್ಲಿ ಮಾತುಗಳನ್ನ ಆಡಿದ್ದಾರೆ. ಹಾಗಿದ್ರೆ ಕುಮಾರಸ್ವಾಮಿ ಆಡಿದ ಮಾತುಗಳು ನಿಜವಾಗುತ್ತಾ? ಸದ್ಯ ಮಾಡಿದ ಆರೋಪಗಳನ್ನೇ ಇಟ್ಕೊಂಡು ಅವರ ಮೇಲೆ ಕಾನೂನು ಹೋರಾಟ ಮಾಡ್ತಾರೆ. ಇದೇ ವಿಚಾರದಲ್ಲಿ ಅವರು ಜೈಲಿಗೆ ಹೋಗುತ್ತಾರಾ? ಯಾವ ವಿಶ್ವಾಸದ ಮೇಲೆ ಕುಮಾರಸ್ವಾಮಿ ಈ ರೀತಿಯ ಹೇಳಿಕೆ ನೀಡಿದರು ಅನ್ನೋ ಅನುಮಾನಗಳು ಕೂಡ
ಸದ್ಯ ಸುಳಿಯುತ್ತಿವೆ. ಈಗ ಕುಮಾರಸ್ವಾಮಿ ಮಾಡಿದ ಆರೋಪಗಳಿಗೆ ಡಿಕೆ ಸುರೇಶ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ದೊಡ್ಡ ಕಾಳಗಾನೆ ನಡೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಭೂಮಿ ಲೂಟಿ ಹೊಡಿತಾ ಇದ್ದಾರೆ. ಒಂದೇ ಒಂದು ಇಂಚು ಭೂಮಿ ಕೂಡ ಬಿಟ್ಟು ಕೊಡೋದಿಲ್ಲ ಅಂತ ಅಬ್ಬರಿಸಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ಏನೆಲ್ಲ ನಡೆಸಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಿದೆ. ಅವರು ಜೈಲಿಗೆ ಹೋಗುವ ದಿನಗಳು ದೂರ ಇಲ್ಲ ಅನ್ನೋ ಮಾತುಗಳನ್ನ ಕೂಡ ಆಡಿದ್ದಾರೆ. ಎಚ್.ಡಿ.ಕೆ ಮಾತುಗಳಿಗೆ ಕಾಂಗ್ರೆಸ್ ಕೊಟ್ಟ ಕೌಂಟರ್ ಏನು? ಟೌನ್ಶಿಪ್ ಕುಮಾರಸ್ವಾಮಿಯವರದ್ದೇ ಕನಸಿನ ಕೂಸ? ಈ ಬಗ್ಗೆ ನೋಡೋಣ ಬನ್ನಿ. ಇವತ್ತು ಹುಷಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ. ಮುಂದಕ್ಕೆ ಈ ಒಂದು ವಿಷಯವನ್ನು ನಿಲ್ಲಿಸಿ. ನೀವು ಏನೇನು ಮಾಡ್ತಾ ಇದ್ದೀರಿ, ಯಾವ ಈ ರೀತಿ ಕಾನೂನು ಬಾಹಿರವಾಗಿ ಏನೇನು ನಡೆಸಿದ್ದೀರಿ ಎಲ್ಲ ಗೊತ್ತಿದೆ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಭಾಳ ಆಟ ಆಡಿದ್ದೀರಿ ಗೊತ್ತಿದೆ. ಶಿವಕುಮಾರ್ ಅವರು ಏನೇನು ಆಟ ಆಡಿದ್ದಾರೆ ಎಲ್ಲ ವಿಷಯಗಳು ಇದೆ. ಯಾವ ಕಾರಣಕ್ಕೂ ಕೂಡ 1 ಇಂಚು ಭೂಮಿ ಇವತ್ತು ನಿಮ್ಮಿಂದ ಕಿತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಬಂದು ನಾನು ನಿಮ್ ಜೊತೆ ಹೋರಾಟದಲ್ಲಿ ಪಾಲ್ಗೊಳ್ತೇನೆ. ಇದು 1 ದಿನದ ಹೋರಾಟ ಅಲ್ಲ. ಕುಮಾರಸ್ವಾಮಿ ಹೇಳಿದ್ನ ಗಮನಿಸಿದ್ದೀವಿ. ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಒಬ್ಬ ಒಳ್ಳೇದಾಗ್ಲಿ ಅವ್ರಿಗೆ. ನನಗೆ ಗೊತ್ತಿಲ್ಲ ಅಪ್ಪ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು, ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ. ಕಾದ್ ನೋಡೋಣ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ನಡೆಯುತ್ತಿರುವ ಮಹಾಯುದ್ಧ ಇದು. ನೀನಾ ನಾನಾ ಅನ್ನೋ ಮಟ್ಟಿಗೆ, ದಮ್ಮಿದ್ರೆ ಬಾ ಚರ್ಚೆಗೆ ಅನ್ನೋ ಮಟ್ಟಿಗೆ, 1 ಇಂಚು ಭೂಮಿ ಹೋಗೋದಿಲ್ಲ ಅಂತ ಅಬ್ಬರಿಸುವ ಮಟ್ಟಿಗೆ, ಜೈಲಿಗೆ ಕಳಿಸ್ತೀನಿ ಅಂತ ಪರೋಕ್ಷವಾಗಿ ಎಚ್ಚರಿಕೆ ನೀಡುವ ಮಟ್ಟಿಗೆ ಈ ಮಹಾಯುದ್ಧ ಹೋಗಿ ನಿಂತಿದೆ. ಕುಮಾರಸ್ವಾಮಿ ಹೇಳೋ ಪ್ರಕಾರ ಡಿಕೆ ಶಿವಕುಮಾರ್ ಅವರ ಹಾಗೂ ಅವರ ಕುಟುಂಬದ ವಿರುದ್ಧ ಕತ್ತಿ ಮಸೆಯುತ್ತಿದ್ದಾರೆ. ಡಿಕೆಶಿ ಹೇಳುವ ಪ್ರಕಾರ ಕುಮಾರಸ್ವಾಮಿ ಕುಟುಂಬ ಅವರ ಹಾಗೂ ಅವರ ಕುಟುಂಬದ ವಿರುದ್ಧ ಕತ್ತಿ ಮಸೆಯುತ್ತಿದ್ದಾರಂತೆ. ಈ ವಾಗ್ಯುದ್ಧಗಳು ಯಾವ ಮಟ್ಟಿಗೆ ಹೋಗಿ ನಿಲ್ಲುತ್ತಿವೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಡಿಕೆಶಿ ಜೈಲಿಗೆ ಹೋಗುವ ದಿನಗಳು ದೂರಿಲ್ಲ ಎಂದ ಎಚ್.ಡಿ.ಕೆ. ಅವರ ಬಹುದಿನಗಳ ಆಸೆ ಅಂತ ಡಿಕೆಶಿ ಎಚ್.ಡಿ.ಕೆಗೆ ಕೌಂಟರ್. ಈಗಾಗಲೇ ಡಿಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾಡಿದ ಸಾಲು ಸಾಲು ಆರೋಪಗಳನ್ನ ನೀವು ನೋಡಿದ್ದೀರಿ. ಭೂ ಕಬಳಿಕೆಯಿಂದ ಹಿಡಿದು ಕಿಡ್ನಾಪ್ ವರೆಗೂ, ಜೈಲಿಗೆ ಹೋಗುವ ದಿನಗಳು ಸಮೀಪ ಇವೆ ಅಂತ ಗುಡುಗುವವರೆಗೂ ಆರೋಪ ಮಾಡಿದ್ದಾರೆ. ಈ ಬಗ್ಗೆ 1 ದಿನದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನನ್ನನ್ನ ಜೈಲಿಗೆ ಕಳುಹಿಸುವುದು ಅವರ ಬಹಳ ದಿನಗಳ ಆಸೆ, ಪಾಪ ಒಳ್ಳೆಯದಾಗ್ಲಿ ಅಂತ ಕುಟುಕಿದ್ದಾರೆ. ಕುಮಾರಸ್ವಾಮಿ ಹೇಳಿದ್ನ ಗಮನಿಸಿದ್ದೀವಿ. ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಒಬ್ಬ ಒಳ್ಳೇದಾಗ್ಲಿ ಅವ್ರಿಗೆ. ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗ್ಲಿ ಉತ್ತರ ಕೊಡ್ತೀನಿ. ಎಸ್, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರ ಜೈಲು ಹೇಳಿಕೆ ಬಗ್ಗೆ ನೀಡಿದ ಕೌಂಟರ್. ಹಬ್ಬ ಆದ ಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ತುಂಬಾ ಮಾರ್ಮಿಕವಾಗಿ ಎಚ್.ಡಿ.ಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಮೊದಲಿನಿಂದಲೂ ನನ್ನ ಮೇಲೆ ಅವರದ್ದು ಷಡ್ಯಂತ್ರ. ಗೌಡರ ಕುಟುಂಬದ ವಿರುದ್ಧ ಗುಡುಗಿದ ಡಿಸಿಎಂ ಡಿಕೆಶಿ. ಹೀಗೆ ಅವರು ಷಡ್ಯಂತ್ರ ಮಾಡ್ತಿರೋದು, ದ್ವೇಷ ಸಾಧಿಸ್ತಾ ಇರೋದು ಇದೇ ಮೊದಲೇನಲ್ಲ.
ಹಿಂದಿನಿಂದಲೂ ನಾನಂದ್ರೆ ಅವರ ಕುಟುಂಬಕ್ಕೆ ದೊಡ್ಡ ಷಡ್ಯಂತ್ರ. ಈ ಹಿಂದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಏನೆಲ್ಲ ಮಾಡಿದ್ದಾರೆ ಅನ್ನೋದು ನಾವು ಮರೆತಿಲ್ಲ. ಈಗಲೂ ಕೂಡ ಮಾಡುತ್ತಿದ್ದಾರೆ. ಈಗ ಜೈಲಿಗೆ ಹೋಗುವ ದಿನಗಳು ಹತ್ತಿರ ಬಂದಿವೆ ಅಂತ ಜಡ್ಜ್ ರೀತಿ ಅವರೇ ಹೇಳುತ್ತಿದ್ದಾರೆ. ಅದಕ್ಕೂ ಸದ್ಯದಲ್ಲಿಯೇ ಉತ್ತರ ಕೊಡ್ತೀನಿ ಅಂತ ಡಿಕೆಶಿ ಎಚ್ಡಿಕೆ ವಿರುದ್ಧ ಗುಡುಗಿದ್ದಾರೆ. ಮೊದಲಿಂದ ಕೂಡ ಅವ್ರ ಕುಟುಂಬದ ನನ್ನ ಮೇಲೆ ದೊಡ್ಡ ಷಡ್ಯಂತ್ರ. ಇವತ್ತೇನಲ್ಲ, ಹಿಂದೆ ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕಿದ್ರು. ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಜೈಲಿಗೆ ಹೋಗುವಂತ ದಿನ ಹತ್ರ ಬಂದಿದೆ ಅಂತ. ಅದಕ್ಕೂ ಉತ್ತರ ಕೊಡ್ತೀನಿ, ಅವ್ರಿಗೂ ಉತ್ತರ ಕೊಡ್ತೀನಿ. ಎಚ್ಡಿಕೆಗೆ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ ಡಿಕೆಶಿ. ಹಾಲಿಂದು ಹಾಲಿಗೆ, ನೀರಿಂದು ನೀರಿಗೆ ಆಗಲಿ ಅಂತ ಗುಡುಗು. ಎಚ್ಡಿಕೆ ಆರೋಪಗಳಿಗೆ ಉತ್ತರಿಸುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಚಾಲೆಂಜ್ ಹಾಕಿದ್ದಾರೆ. ಮಾಧ್ಯಮಗಳು ಮಧ್ಯವಹಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಬರಲಿ, ನಾನು ಬರುತ್ತೇನೆ, ಒಂದು ಮಾಧ್ಯಮದ ಎದುರು ಚರ್ಚೆಗೆ ಕುಳಿತುಕೊಳ್ಳೋಣ. ಅವರು ಅವರ ನಿಲುವು, ದಾಖಲೆ, ಬಂಡವಾಳ ಆಚೆ ಇಡ್ಲಿ. ನಾನು ನನ್ನ ಬಳಿ ಇರೋ ದಾಖಲೆಗಳನ್ನ ಬಹಿರಂಗ ಮಾಡ್ತೀನಿ ಅಂತ ನೇರವಾಗಿ ಎಚ್ಡಿಕೆಗೆ ಸವಾಲು ಹಾಕಿದ್ದಾರೆ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ನೀವೆಲ್ಲ ಇದು ಎಲ್ಲರೂ ಒಂದು ಕೊನೆ ಆಗ್ಬೇಕು. ನಿಮ್ದು ಯಾವ್ದಾದ್ರು ಒಂದು ಚಾನಲ್ಗೆ, ಪ್ರಸಿದ್ಧವಾದ ಚಾನಲ್ಗೆ ಕರೀರಿ. ಪಕ್ಕದಲ್ಲಿ ಅವ್ರನ್ನೂ ಕುಂಡಿಸ್ಕೊಳ್ಳಿ, ನನ್ನೂ ಕುಂಡಿಸ್ಕೊಳ್ಳಿ. ಹಿಂದೆ ಸಾತ್ತೂರಲ್ಲಿ ನಡೆದಿತ್ತಲ್ಲ ಮ್ಯಾಚ್ 2020, ಹಂಗೆ ನಡೀಲಿ. ನಾನು ಅಸೆಂಬ್ಲಿಲಿ ಕರೆದಿದ್ದೆ, ಪಾರ್ಲಿಮೆಂಟ್ ಹೊಂಟೋದ್ರು. ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಅವರೆಲ್ಲ ನನ್ನ ಲೆವೆಲ್ಗೆ ಅಲ್ಲ ಅವರೆಲ್ಲ. ಸೊ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ, ನೀವೆಲ್ಲ ಫಿಕ್ಸ್ ಮಾಡ್ಬಿಡಿ. ಹಿಟ್ ಅಂಡ್ ರನ್ ಆಟ ಬೇಡ, ಚರ್ಚೆಗೆ ಬನ್ನಿ. ಈ ಹಿಂದಿನ ಆಹ್ವಾನ ನೆನಪಿಸಿದ ಡಿಕೆ ಶಿವಕುಮಾರ್. ಚರ್ಚೆಯ ವಿಷಯವಾಗಿ ಈ ಹಿಂದೆಯೂ ಕುಮಾರಸ್ವಾಮಿ ಅವರಿಗೆ ಆಹ್ವಾನಿಸಿದ್ದೆ, ಈಗಲೂ ಆಹ್ವಾನ ನೀಡುತ್ತಿದ್ದೇನೆ. ಅವರೇ ಬರಲಿ. ಅವರ ಪಾರ್ಟಿ ನಾಯಕರು ನನ್ನ ಲೆವೆಲ್ಗೆ ಅಲ್ಲ, ನಂದು ಅವರದ್ದು ಒಂದು ವೇದಿಕೆಯಲ್ಲಿ ಚರ್ಚೆಯಾಗಲಿ. ಈ ಹಿಟ್ ಅಂಡ್ ರನ್ ಸಂಸ್ಕೃತಿ ಬಿಟ್ಟು ನೇರವಾಗಿ ಬಹಿರಂಗ ಚರ್ಚೆಗೆ ಬರಲಿ ಅಂತ ಡಿಕೆ ಶಿವಕುಮಾರ್ ನೇರವಾಗಿ ಸವಾಲು ಹಾಕಿದ್ರು. ಬಹಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ, ಈಗೂ ಹೇಳ್ತಾ ಇದ್ದೀನಿ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದಲ್ಲ, ನಾನೇನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ, ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ. ಅವ್ರ ಕುಟುಂಬದ್ದು ನನ್ನ ಹತ್ರ ಇರುವಂತ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ, ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿ. ಸೊ ಜಲ್ದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಎಚ್ಡಿಕೆ ಕನಸು. ಜೆಡಿಎಸ್ ಆರೋಪಕ್ಕೆ ಡಿಕೆ ಸುರೇಶ್ ಕೌಂಟರ್. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದು ಕಾಲದ ಜೋಡೆತ್ತುಗಳು ಈಗ ಕಾಲ್ ಕೆರೆದುಕೊಂಡು ಹೀಗೆ ಕಾಳಗಕ್ಕೆ ನಿಂತಿವೆ. ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಸ್ಫೋಟಕ ಆರೋಪಗಳ ಸರಮಾಲೆಯನ್ನ ತೆರೆದಿಟ್ರೆ ಡಿಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಚರ್ಚೆಗೆ ಬರುವಂತೆ ಆಹ್ವಾನ ನೀಡುತ್ತಿದ್ದಾರೆ. ಈ ಕಡೆ ಡಿಕೆಶಿ ಸಹೋದರ ಡಿಕೆ ಸುರೇಶ್, ಇದು ಕಾಂಗ್ರೆಸ್ ಸರ್ಕಾರದ ಯೋಜನೆ ಅಲ್ಲ, ಕುಮಾರಸ್ವಾಮಿ ಸಿಎಂ ಆಗಿದ್ದ ಕಾಲದಲ್ಲಿಯೇ ರೂಪಿಸಲಾಗಿದ್ದ ಯೋಜನೆ, ಅದನ್ನ ನಾವು ಮುಂದುವರಿಸಿಕೊಂಡು ಹೊರಟಿದ್ದೇವೆ ಅಂತಿದ್ದಾರೆ. ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಏನು ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆ, ಇದು ನಮ್ಮ ಸರ್ಕಾರದ ಯೋಜನೆ ಅಲ್ಲ. ಇದು ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ರೂಪಿಸಿದ್ರು. ಸೊ ಹಾಗಾಗಿ ಬಹಳ ವರ್ಷಗಳಿಂದ ಯಾವುದೇ ಜಮೀನು ಬೇರೆಯವರು ಭೂ ಪರಿವರ್ತನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಸುಮಾರು ಆಲ್ಮೋಸ್ಟ್ 15 ವರ್ಷಗಳಿಂದ ಅವ್ರಿಗೆ ಸಮಸ್ಯೆ ಇತ್ತು. ಸೊ ಹಾಗಾಗಿ ಒಂದು ತೀರ್ಮಾನ ಮಾಡಬೇಕು ಅಂಥೇಳಿ ಇವತ್ತು ಅವ್ರೇನು ಮಾಡಿದ್ರು ಆ ಟೌನ್ಶಿಪ್ಪನ್ನು ಮಾಡಬೇಕು ಅಂಥೇಳಿ ಟೌನ್ಶಿಪ್ಪನ್ನು ಮುಂದುವರಿಸಿದ್ದೇವೆ. ರೈತರ ಒಂದೇ ಒಂದು ಇಂಚು ಭೂಮಿ ಹೋಗಲ್ಲ. ಅನ್ನದಾತರಿಗೆ ಭರವಸೆ ನೀಡಿದ ನಿಖಿಲ್ ಕುಮಾರ್ ಬೀದಿಗೆ ಇಳಿದ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ, ಅದರಲ್ಲೂ ಡಿಕೆ ಶಿವಕುಮಾರ್ ವಿರುದ್ಧ ಭಾರಿ ವಾಗ್ದಾಳಿ ನಡೆಸಿದ್ರು. ನೀವು ಪೆನ್ನು ಪೇಪರ್ ಅವರ ಕೈಗೆ ಕೊಟ್ರಿ, ಪೆನ್ ಪೇಪರ್ ಕೊಟ್ಟು ಅನ್ನದಾತರ ಭೂಮಿಯನ್ನೇ ಕಬಳಿಸಲು ಹೊರಟಿದ್ದಾರೆ. ನಿಮ್ಮ ಒಂದೇ ಒಂದು ಇಂಚು ಭೂಮಿ ಅವರ ಕೈಗೆ ಹೋಗದಂತೆ ನಾವು ಹೋರಾಟ ಮಾಡ್ತೇವೆ ಅಂತ ಗುಡುಗಿದ್ರು. ಇವತ್ತು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ,
ನಿಖಿಲ್ ಕುಮಾರಸ್ವಾಮಿ ಇವತ್ತು ದೇವೇಗೌಡರ ಕುಟುಂಬದ ಸದಸ್ಯನಾಗಿ ಇವತ್ತು ರೈತರಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಯಾವ ಕಾರಣಕ್ಕೂ ಕೂಡ 1 ಇಂಚ್ ಭೂಮಿ ಇವತ್ತು ನಿಮ್ಮಿಂದ ಕಿತ್ಕೊಳ್ತಕ್ಕಂತ ಪ್ರಶ್ನೆ ಇಲ್ಲ. ಯಾವ ಎಷ್ಟು ದಿನ ಬೇಕಾದ್ರೂ ಬಂದು ನಾನು ನಿಮ್ ಜೊತೆ ಹೋರಾಟದಲ್ಲಿ ಪಾಲ್ಗೊಳ್ತೇನೆ. ಇದು ಒಂದು ದಿನದ ಹೋರಾಟ ಅಲ್ಲ. ಈ ಹೋರಾಟ ತಾರ್ಕಿಕಾಂತಿಗೆ ತಗೊಂಡು ಹೋಗ್ತಕ್ಕಂಥದ್ದು. ಇವತ್ತು ನಿಮ್ಮ ಜಮೀನುಗಳಿಗೆ ಇವತ್ತು ಬಂದು ಕೈಯನ್ನು ಹಾಕಿರ್ತಕ್ಕಂಥ ಈ ರಾಕ್ಷಸರಿಗೆ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಾಗುತ್ತೆ. ಒಬ್ಬ ನಿಖಿಲ್ ಕುಮಾರಸ್ವಾಮಿಯಿಂದ ಏನು ಮಾಡ್ಲಿಕ್ಕಾಗಲ್ಲ, ಒಬ್ಬ ಮಂಜಣ್ಣ ಅವರಿಂದ ಏನು ಮಾಡ್ಲಿಕ್ಕಾಗಲ್ಲ. ಇಲ್ಲಿ ನಾನ್ ನೋಡಿದಾಗಿಂದ ಇಲ್ಲೊಂದು ಚೀಟಿ ಇರ್ತದೆ, ಚೀಟಿ ತೆಗೆ ಪೆನ್ ಕೊಡಿ ಅಂದ್ರು. ನೀವು ಪಾಪ ರಾಜ್ಯದ ಜನ ಪೆನ್ ಕೊಟ್ಬಿಟ್ಟಿದ್ದೀರಿ, ಜಿಲ್ಲೆ ಜನ 4 ಕ್ಷೇತ್ರಗಳಲ್ಲಿ ಗೆಲ್ಸಿ 16 ಪೆನ್ಗಳು ಕೊಟ್ಬಿಟ್ಟಿದ್ದೀರಿ. ಪೆನ್ ಕೊಟ್ಟವ ಆಸಾಮಿ ಏನ್ ಮಾಡ್ಬೇಕು? ಜನರ ಕೆಲಸ ಮಾಡ್ಕೋಬೇಕಾ, ಸ್ವಂತ ಕೆಲಸ ಮಾಡ್ಬೇಕಾ? ಏನ್ ಮಾಡ್ತಾವ್ರೆ ಮುಖ್ಯಮಂತ್ರಿಗಳು? ಹೌದಪ್ಪ, ರಾಮನಗರ ಜಿಲ್ಲೆ ಜನ ನಿನಗೆ ಇಷ್ಟೆಲ್ಲ ಬೆಳೆಸೋರಲ್ಲಣ್ಣ, ನೀನ್ ಯಾಕಣ್ಣ ಹೋಗ್ಬಿಟ್ಟು ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ಯಾ? ರಾಮನಗರ ಜಿಲ್ಲೆನಲ್ಲಿ ಯಾಕೆ ಉಸ್ತುವಾರಿ ತಗೊಳ್ಳಿಲ್ಲ ನೀನು? ಯುದ್ಧ ಇದೊಂದು ರಾಜಕೀಯ ವಾಗ್ಯುದ್ಧ. ಒಬ್ಬರಾದ ಮೇಲೆ ಒಬ್ಬರು ವಾಗ್ಬಾಣ ಹೂಡಿ ವೈರಿಗಳನ್ನ ನೆಲಕ್ಕೆ ಕೆಡವಲು ಪ್ರಯತ್ನ ಪಡುತ್ತಿದ್ದಾರೆ. ಇದರಲ್ಲಿ ಗೆಲುವು ಸೋಲು ಯಾರದ್ದೋ ಗೊತ್ತಿಲ್ಲ. ಆದರೆ ಕೇಂದ್ರ ಸಚಿವರು ಹೀಗೆ ರಾಜ್ಯದ ಡಿಸಿಎಂ ಜೈಲಿಗೆ ಹೋಗುವ ದಿನಗಳು ಸಮೀಪ ಇವೆ ಅನ್ನೋ ಮಾತು ಹಲವರನ್ನ ಆಶ್ಚರ್ಯಕ್ಕೆ ದೂಡಿದೆ. ಇದರ ಗೂಢಾರ್ಥ ಏನು ಅನ್ನೋ ಅನುಮಾನಗಳು ಮೂಡುತ್ತಿವೆ. ನಿಜಕ್ಕೂ ಡಿಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರಾ? ಆ ವಿಶ್ವಾಸದಲ್ಲಿಯೇ HD ಕುಮಾರಸ್ವಾಮಿ ಇಂತಹದೊಂದು ಮಾತು ಹೇಳಿದ್ರ? ಕಾಲವೇ ಉತ್ತರಿಸಬೇಕಿದೆ. ಬಿಡದಿ ಟೌನ್ಶಿಪ್ ವಿಚಾರ ಈಗ ದಳಪತಿಗಳ ಹಾಗೂ ಕೈಕಲಿಗಳ ನಡುವಿನ ಮಹಾಸಮರಕ್ಕೆ ಬೃಹತ್ ವೇದಿಕೆಯಾಗಿದೆ. ಉಭಯ ನಾಯಕರು ಜಿದ್ದಿಗೆ ಬಿದ್ದವರಂತೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಜಿದ್ದಿನಲ್ಲಿ ಗೆಲುವು ಯಾರದ್ದಾಗಲಿದೆ? ಹೋರಾಟಕ್ಕೆ ನಿಂತ ದಳಪತಿಗಳದ್ದ, ಹಠಕ್ಕೆ ನಿಂತಿರುವ ಕೈ ನಾಯಕರದ್ದ? ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.